ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಕಿಚನ್ ಮೇಕವರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ನ ತರಿಸಿದ್ದೆ ಮೀಶೋಯಿಂದ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಆಲ್ರೆಡಿ ನಾನೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಕ್ವಾಲಿಟಿ ಇಶ್ಯೂಸ್ ಇದ್ದರೆ, ಇಲ್ಲಾಂದರೆ ಡ್ಯಾಮೇಜ್ ಇದ್ದರೆ ರಿಟರ್ನ್ ಹಾಕೋಣ ಅಂದ್ಬಿಟ್ಟು ಎಲ್ಲ ಅನ್ಬಾಕ್ಸ್ ಮಾಡಿ ಒಂದು ಸತಿ ಚೆಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ಏನೇನು ತೊಗೊಂಡಿದ್ದೀನಿ ನನ್ನ ಕಿಚನ್ಗೆ ಅಂತ ತೋರಿಸ್ತೀನಿ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಕಿಚನ್ ಮೇಕವರ್ ಮಾಡೋಣ ಅಂತ. ಅಂದರೆ ವೀಡಿಯೋ ಮಾಡೋಕ್ಕಿಂತ ಮೊದಲಿಂದಲೂ ಅನ್ಕೊತಾ ಇದ್ದೆ. ತುಂಬ ಆಸೆ ಇತ್ತು ಇದೊಂದು. ಆದರೆ ಏನು ಮಾಡೋಣ, ಟೈಮ್ ಸಿಕ್ಕಿತ್ತಿಲ್ಲ ಮತ್ತು ಅಷ್ಟು ಮನಸ್ಸು ಕೊಟ್ಟಿತ್ತಿಲ್ಲ. ಇವತ್ತು ಫೈನಲಿ ಹೆಂಗಿದ್ರು ವೀಡಿಯೋ ಮಾಡ್ತೀನಲ್ಲ, ಹಾಗೆ ಕಿಚನ್ ಕ್ಲೀನಾಗಿ ಮೇಕವರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೈನಲಿ ಎಲ್ಲನೂ ತರಿಸಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ, ನಾನು ಕಿಚನ್ ಮೇಕವರ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಮಂತ್ ನಾವು ಓಂ ಶಕ್ತಿಗೆ ಹೋಗ್ತಾ ಇದ್ದೀವಿ. ಆವಾಗ ಮನೆ ಕ್ಲೀನ್ ಮಾಡ್ತೀನಲ್ಲ, ಅದ್ರ ಜೊತೆಗೇ ಮೇಕವರ್ ಮಾಡಿ ತೋರಿಸ್ತೀನಿ. ಇವಾಗ ಐಟಮ್ಸ್ ಎಲ್ಲ ಬಂದಿತ್ತಲ್ಲ, ಅದರಿಂದ ಶೇರ್ ಮಾಡೋಣ, ತೋರಿಸೋಣ ಅಂದ್ಬಿಟ್ಟು ಐಟಮ್ನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಫಸ್ಟಾಗಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ನಿಮಿಷ. ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ, ಎಷ್ಟು ರೈಟು ಏನು ಅಂತ. ಫಸ್ಟಿಗೆ ಬಂದು ಇದು LED ಲೈಟ್ ನೋಡ್ಬೋದು. 3 ಮೀಟರ್ಸ್ ಬರುತ್ತೆ. ತುಂಬ ಕಡಿಮೆಗೆ ಸಿಕ್ತು. ಮತ್ತು ಕ್ವಾಲಿಟಿನೂ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಅದರಿಂದ ಇದೊಂದು ಲೈಟ್ ನಮ್ಮ ಅಡುಗೆ ಮನೆಯಲ್ಲಿ 2 ಕಿಟಕಿ ಇದೆ. ಯಾವುದಾದ್ರೂ ಒಂದು ಕಿಟಕಿಗೆ ಫಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಚೆಕ್ ಮಾಡಿದ್ದೀನಿ, ಕ್ಲೀನಾಗಿದೆ ಇದು. ಅದರಿಂದ ಇಷ್ಟ ಆಯಿತು ನನಗೆ. ಇದು ನಾನು ತುಂಬ ದಿವಸದಿಂದ ಆಸೆ ಇತ್ತು. ಅಂಗಡಿಲೂ ವಿಚಾರಿಸಿದ್ದೆ. 250ನೋ 280ನೋ ಹೇಳಿದರು. ಆದರೆ ನನಗೆ 223 ರೂಪೀಸ್ಗೆ ಇದು ನಮಗೆ ಸಿಕ್ತು. ನೋಡ್ಬೋದು, ಚೆನ್ನಾಗಿದೆ. ಇದು ಹೈಲೈಟಾಗಿ ಕಾಣಿಸುತ್ತೆ. ಕಿಚನ್ಗೆ ಮಾತ್ರ ತುಂಬ ಹೈಲೈಟಾಗಿ ಕಾಣಿಸುತ್ತಿದ್ದು. ಅದರಿಂದ ಇದೊಂದು ಬುಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಬಂದು ಇದು ವುಡ್ಡಂದು ಹ್ಯಾಂಗ್ ಮಾಡೋದು, ಟೈಲ್ಸ್ಗೆ ಹ್ಯಾಂಗ್ ಮಾಡೋದಿದು. ವುಡ್ಡಂದು ಕಾಫಿ ಕಪ್ ಥರ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ ಆ್ಯಂಡ್ ಬ್ರೌನು ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಇದು 6 ಪೀಸ್ ಬಂದಿದೆ. ಇದು ನನಗೆ ತುಂಬ ಕಡಿಮೆ ರೇಟ್ಗೆ ಸಿಕ್ತು. ಏನಪ್ಪ 116 ರೂಪಾಯಿ ಅಷ್ಟೇ, 6 ಪೀಸಿಗೆ ಸೇರಿ. ಅದರಿಂದ ತುಂಬ ಇಷ್ಟ ಆಗಿದೆ. ನಮ್ಮ ಟೈಲ್ಸ್ ಬಂದು ಸ್ವಲ್ಪ ವೈಟ್ ಇರೋದ್ರಿಂದ ಇವು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನ ಬುಕ್ ಮಾಡ್ಕೊಂಡಿದ್ದೀನಿ. 6 ಪೀಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಇವಾಗ ಒಂದು ನಿಮಿಷ. ಗ್ರೀನ್ ಮನಿ ಪ್ಲ್ಯಾಂಟ್ ಲೀವ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇದು 2 ಪೀಸ್ ಬಂದಿದೆ ನನಗೆ. ಲೈಟ್ ಒಂದೇ ನಮ್ಮದು. ಇದು ಅಡುಗೆ ಮನೆ ಕಿಟಕಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಗ್ರೀನ್ ಮನಿ ಪ್ಲ್ಯಾಂಟ್ ಲೀವ್ಸ್ ಒಂದು ಆಲ್ರೆಡಿ ತರಿಸಾಕಿದ್ದೀನಿ. ಅದು ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದರಿಂದ ಅಡುಗೆ ಮನೆಗೆ ಒಂದಿರಲಿ ಅಂದ್ಬಿಟ್ಟು ತರಿಸಿದ್ದೀನಿ. ಆದರೆ 2 ಪೀಸ್ ಬಂದಿದೆ. ನೋಡಬೇಕು. ಒಂದು ಡ್ರೆಸ್ಸಿಂಗ್ ಟೇಬಲ್ಗೆ ಹಾಕೋಣ ಅಂತ ಇದ್ದೀನಿ, ಒಂದು ಅಡುಗೆ ಮನೆ ಕಿಟಕಿಗೆ ಹಾಕೋಣ ಅಂತ ಇದ್ದೀನಿ. ನೋಡಬೇಕು. ಕಿಚನ್ ಮೇಕವರ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇದು ಎಷ್ಟು ಸಿಕ್ತು ಅಂದರೆ ನನಗೆ 144 ರೂಪಾಯಿಗೇನೋ 2 ಪೀಸ್ ಸಿಕ್ತು ನನಗೆ. 144 2ರಿಂದ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಓಕೆ, ಚೆನ್ನಾಗಿದೆ. ಅದ್ರ ಜೊತೆಗೆ ಚಿಕ್ಕದು ಲೈಟ್ ಬಂದಿದೆ, ಮಾಮೂಲಿ ಈ ಥರ. ಇದೂ ಮನಿ ಪ್ಲ್ಯಾಂಟ್ಗೆ ಸುತ್ತಿ ಹಾಕೋ ಥರ ಚೆನ್ನಾಗಿದೆ. ನೋಡೋಣ, ನಾನು ಡ್ರೆಸ್ಸಿಂಗ್ ಟೇಬಲ್ಗೆ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಬಂದು ಗ್ರಾಸಸ್ದು ಮ್ಯಾಟ್ ತರಿಸಿದ್ದೀನಿ. ನೋಡ್ಬೋದು, 3 ಫೀಟ್ ಇದೆ. 3 ಫೀಟ್ ತುಂಬ ಚೆನ್ನಾಗಿದೆ. ನಾನು ಈ TV ಕ್ಯಾಬಿನೆಟ್ ಇದೆಯಲ್ಲ, ಅದ್ರ ಫ್ರಂಟಲ್ಲಿ ಹಾಕೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ತರಿಸಿದ್ದು. ನೋಡೋಣ, ಕಿಚನ್ಗಾದರೂ ಯೂಸ್ ಮಾಡ್ಕೊತೀನಿ. ಕಿಚನ್ ಮೇಕವರ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿ ಯಾವುದಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ತರಿಸಿದ್ದೀನಿ. 3 ಫೀಟ್ ಇದೆ. ಇದು ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು ತರಿಸಿ ದೇವ್ರ ಮನೆಗೆ ಹಾಕಿದ್ದೀನಿ ಕಟ್ ಮಾಡಿ. ದೇವ್ರದ್ದು ಶೆಲ್ಫ್ ಯಾವ ಥರ ಶೇಪಲ್ಲಿದೆಯೋ ಆ ಶೇಪಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಅಷ್ಟೇ, ಕ್ವಾಲಿಟಿ ಚೆನ್ನಾಗಿದೆ. ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನನ್ನ ದೇವ್ರ ಮನೆ ನೋಡಿರ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಇದೊಂದು ತರಿಸಿದ್ದೀನಿ. ನೆಕ್ಸ್ಟ್ ಬಂದು ಇದು ನನಗೆ ತುಂಬ ಇಷ್ಟ ಆಯಿತು.
ಬಾಟಲ್ ಶೇಪಲ್ಲಿದೆ ಇದು, ಇಲ್ಲ ಬ್ಯಾಟ್ ಶೇಪ್ ಅಂತಲೂ ಅನ್ಕೋಬೋದು. ಇದು ಅಷ್ಟೇ ವುಡ್ದು ಹ್ಯಾಂಗ್, ವಾಲ್ ಹ್ಯಾಂಗ್ ತುಂಬ ಚೆನ್ನಾಗಿದೆ ಇದು. ನಾವು ಎಲ್ಲಿ ಬೇಕಾದ್ರೂ ಹ್ಯಾಂಗ್ ಮಾಡ್ಕೋಬೋದು. ನಾನು ಈ ವಾಟರ್ ಫಿಲ್ಟರ್ ಇದೆಯಲ್ಲ ಇದ್ರ ಪಕ್ಕ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. 3 ಪೀಸ್ ಬಂದಿದೆ. ಇದು ಅಷ್ಟೇ ನನಗೆ ಎಷ್ಟು ಆಯಿತು, 100 ಸಮಥಿಂಗ್ ಎಷ್ಟು, ಒಂದು ನಿಮಿಷ, ನನಗೆ ಪೂರ್ತಿ ಡೀಟೇಲ್ಸ್ ಹೇಳಕ್ಕೆ ಬರಲ್ಲ, ನನಗೆ ಯಾವ ಥರ ಬರುತ್ತೋ ಆ ಥರ ನಾನು ಹೇಳ್ತಾ ಇದ್ದೀನಿ. ಇದು ನನಗೆ 108 ರೂಪಾಯಿಗೆ 3 ಪೀಸ್ ಸಿಕ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಈ 3 ಪೀಸು ನನಗೆ ಈ ವಾಟರ್ ಫಿಲ್ಟರ್ ಹತ್ರ ಫಿಕ್ಸ್ ಮಾಡಿದ್ರೆ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದರಿಂದ ಇದನ್ನು ಬುಕ್ ಮಾಡಿ ತೊಗೊಂಡಿದ್ದೀನಿ. ಇದು 108 ರೂಪಾಯಿ ಬಿತ್ತು 3 ಪೀಸಿಂದ. ಪರವಾಗಿಲ್ಲ, ಕ್ವಾಲಿಟಿ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾನು ಏನು ತರಿಸಿದ್ದೀನಿ ಅಂದರೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಪ್ಲಾಸ್ಟಿಕ್ದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡಬೇಡಿ ಸಿಸ್ ಅಂತ. ಅದರಿಂದ ನಾನು ವುಡ್ ಚಾಪಿಂಗ್ ಬೋರ್ಡ್ ತರಿಸಿದ್ದೀನಿ. ಕ್ವಾಲಿಟಿ ಓಕೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ತೆಳು ಇದೆ ಇದು. ಆದರೆ ಏನು ಮಾಡೋದು, ತರಿಸಿದ್ನಲ್ಲ, ಶೇಪ್ ಎಲ್ಲ ತುಂಬ ಇಷ್ಟ ಆಯಿತು, ರೌಂಡು ಚೆನ್ನಾಗಿದೆ ಅನ್ನಿಸ್ತು. ಅದರಿಂದ ಇದನ್ನೂ ಇಟ್ಕೊಂಡಿದ್ದೀನಿ. ಇದು ನನಗೆ ಎಷ್ಟು ಸಿಕ್ತು ಅಂತ ಅಷ್ಟು ನೆನಪಿಲ್ಲ ನನಗೆ. ನಾನು ಸ್ಕ್ರೀನ್ಶಾಟು ತೆಗೆದು ಇಟ್ಕೊಂಡಿಲ್ಲ, ಮರ್ತ್ಬಿಟ್ಟಿದ್ದೀನಿ. 100 ಸಮಥಿಂಗ್ ಎಷ್ಟು, 110 ರೂಪಾಯೋ 120 ರೂಪಾಯೋ ಬಿತ್ತು ಅನಿಸುತ್ತೆ ಇದು. ನನಗೆ ಅಷ್ಟು ನನಗೆ ಪರ್ಫೆಕ್ಟಾಗಿ ನೆನಪಿಲ್ಲ. ಇದು ಓಕೆ, ಚೆನ್ನಾಗಿದೆ. ಅಂದರೆ ಅಷ್ಟು ಕ್ವಾಲಿಟಿ ಬೆಟರ್ ಇಲ್ಲ, ಓಕೆ ಪರವಾಗಿಲ್ಲ. ನೋಡೋಣ, ಬರೋ ಅಷ್ಟು ದಿವಸ ಯೂಸ್ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಟಲ್ದು ಬಾತ್ರೂಮ್ ಶೆಲ್ಫ್ ಅಂತ ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಮೆಟಲ್ ಕ್ವಾಲಿಟಿನೂ ಓಕೆ ಬೆಟರು. ಇದು 149 ರೂಪೀಸ್ ಬಿತ್ತು ನನಗೆ. ಇದನ್ನ ನಾನು ಸಿಂಕ್ ಹತ್ರ ಫಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ದೊಡ್ಡದಾಗೂ ಇದೆ. ನಾವು ಏನೇನು ಯೂಸ್ ಮಾಡ್ತೀವೋ ಪಾತ್ರೆ ತೊಳೆಯೋಕ್ಕೆ ಅದೆಲ್ಲ ಇಟ್ಕೋಬೋದು. ಸಬೀನಾ ಮತ್ತು ಲಿಕ್ವಿಡು ಏನು ಬೇಕಾದರೂ ಇಟ್ಕೋಬೋದು. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. 2 ಉಕ್ಕು ಸಹಿತ ಕೊಟ್ಟಿದ್ದಾರೆ ಅವರು. ಏನಿಲ್ಲ, ಉಕ್ಕನ್ನ ನಾವು ಅಲ್ಲಿ ಅಂಟಿಸ್ಕೊಂಡು ಸ್ಕ್ರೂನ ಓಪನ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಫಿಟ್ಟಿಂಗ್ಸು ತುಂಬ ಈಸಿ ಇದೆ ಅನಿಸುತ್ತೆ. ಇದು ತುಂಬ ಇಷ್ಟ ಆಯಿತು, ಅದರಿಂದ ಇದೊಂದು ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು ಇದ್ರ ಕ್ವಾಲಿಟಿ. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ, ಹೋಮ್ ಡೆಕೋರೇಟ್ ವಾಲ್ ಹ್ಯಾಂಗ್ಸ್ ತೊಗೊಂಡಿದ್ದೀನಿ. ನೋಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ, ಓಕೆ ಬೆಟರು. ಆದರೆ ತುಂಬ ಪುಟ್ಟದಾಗಿದೆ ಇದು. ನೋಡ್ಬೋದು ತುಂಬ ಚಿಕ್ಕದು, ನಮ್ಮ ಕೈ ಎಷ್ಟಿದೆಯೋ ಅಷ್ಟೂ ಇಲ್ಲ. ಇದು 2 ತೊಗೊಂಡಿದ್ದೀನಿ. ಅಡುಗೆ ಮನೆ ಕಿಟಕಿ ಹತ್ರ ಇಟ್ಕೊಂಡು ಏನಾದರೂ ಒಂದು ಶೋ ಫ್ಲವರ್ ಏನಾದರೂ ಇಟ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಓಕೆ ಚೆನ್ನಾಗಿದೆ. ನನಗೆ ಇದು ಪುಟ್ಟಾಗಿ ಕ್ಯೂಟಾಗಿ ಅನ್ನಿಸ್ತು. ಅದರಿಂದ ನಾನು ಇದೇನು ರಿಟರ್ನ್ ಹಾಕೋಕ್ಕೆ ಹೋಗಲಿಲ್ಲ. ಚಿಕ್ಕದಾದ್ರೂ ಪರವಾಗಿಲ್ಲ, ನಾನು ತುಂಬ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಆದರೂ ಪರವಾಗಿಲ್ಲ, ಚಿಕ್ಕದು ಬಂದಿದೆ. ಆದರೆ ತುಂಬ ಕ್ಯೂಟಾಗಿತ್ತಲ್ಲ, ಆದ್ದರಿಂದ ಇದು ಇಟ್ಕೊಂಡಿದ್ದೀನಿ. ಇದು 2 ಪೀಸ್ ಬಂದಿದೆ. ಇದು 125 ಏನೋ ಬಿತ್ತು ನನಗೆ 2 ಪೀಸಿಂದ. ನೋಡ್ಬೋದು 2 ಪೀಸ್ ಬಂದಿದೆಯಲ್ಲ, ಓಕೆ ವರ್ತ್ ಅನಿಸುತ್ತು. ಅದರಿಂದ ಇಟ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಎಲ್ಲಾದರೂ ಡೆಕೋರೇಟ್ಗೆ ಯೂಸ್ ಮಾಡ್ಕೋಬೇಕು. ತುಂಬ ಚಿಕ್ಕದಿದೆ, ಚಿಕ್ಕದಂದರೆ ಇಷ್ಟೇ ಪುಟ್ಟದಾಗಿದೆ, ಆದರೂ ಕ್ಯೂಟಾಗಿತ್ತು, ಅದರಿಂದ ಇಟ್ಕೊಂಡಿದ್ದೀನಿ. ಇದೊಂದು. ಇನ್ನು ನೆಕ್ಸ್ಟ್ ಮೂನ್ ಶೇಪಲ್ಲಿ ನೋಡ್ಬೋದು, ಮೆಟಲ್ದು ಶೋ ಪೀಸ್ ತೊಗೊಂಡಿದ್ದೀನಿ. ಮೂನ್ ಶೇಪಲ್ಲಿದೆ ಇದು. 2 ಪೀಸ್ ಬಂದಿದೆ. ಇದು 130 140 ಬಿದ್ದಿದೆ 2ರಿಂದ ನನಗೆ. ಸಾರಿ 180 ಬಿದ್ದಿದೆ ಇದು 2ರಿಂದ. ಇಲ್ಲಿ ಫ್ಲವರ್ ಏನಾದರೂ ಆರ್ಟಿಫಿಷಿಯಲ್ ಫ್ಲವರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ಟಿ ವಿ ಕ್ಯಾಬಿನೆಟ್ ಇತ್ತಲ್ಲ, ಅಷ್ಟು ನಾನು ಏನೂ ಡೆಕೋರೇಟ್ ಮಾಡ್ಕೊಂಡಿದ್ದಿಲ್ಲ. ಟಿ ವಿ ಕ್ಯಾಬಿನೆಟ್ ಡೆಕೋರೇಟ್ಗೆ ಅಂತ ನಾನು ಇವೆರಡನ್ನೂ ತೊಗೊಂಡಿದ್ದೀನಿ. ಇಲ್ಲಿ ಶೋ ಫ್ಲವರ್ ಹಾಕಿದ್ರೆ ತುಂಬ ಚೆನ್ನಾಗೈತೆ ಅಂತ ತೊಗೊಂಡಿದ್ದೀನಿ. ಮೂನ್ ಶೇಪ್ ಇದೆ ಇದು. ಅಂದರೆ ತುಂಬ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಇದು ಅಷ್ಟೇ ತುಂಬ ಪುಟ್ಟದಾಗಿ ಬಂದಿದೆ. ನೋಡ್ಬೋದು ಇಷ್ಟೇ ಇದೆ, ಇಷ್ಟೇ ಇರ್ಬೋದು. ನೋಡ್ಬೋದು ಇಷ್ಟೇ ಇರುತ್ತೆ ಇದು. ಆದರೂ ತುಂಬ ಇಷ್ಟ ಆಯಿತು. ಹೋಗಲಿ ಬಂದುಬಿಟ್ಟಿದೆಯಲ್ಲ, ಇನ್ನೇನು ರಿಟರ್ನ್ ಮಾಡೋದು, ತುಂಬ ಕ್ಯೂಟಾಗಿದೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು. ಮೂನ್ ಶೇಪ್ ಮೆಟಲ್ ಶೋ ಪೀಸ್. ನೆಕ್ಸ್ಟ್ ಬಂದು ಇದು ನನ್ನ ಅಡುಗೆ ಮನೆಗೆ ಯೂಸ್ ಆಗೋವಂಥದ್ದಲ್ಲ, ಆದ್ರೂ ತೋರಿಸ್ತಾ ಇದ್ದೀನಿ, ತೊಗೊಂಡಿದ್ದೀನಲ್ಲ ಅದರಿಂದ ನಿಮಗೂ ಯೂಸ್ ಆಗಲಿ ಅಂತ. ನೋಡ್ಬೋದು
ಜ್ಯುವೆಲರಿ ಬಾಕ್ಸ್. ನಾನು ಇಯರಿಂಗ್ಸು ಕಲರ್ದು ಮತ್ತು ಆರ್ಟಿಫಿಷಿಯಲ್ಸು ಜಾಸ್ತಿ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ಅಲ್ಲಿ ಇಟ್ಬಿಟ್ರೆ ಮಿಸ್ ಆಗಿಬಿಡುತ್ತೆ. ಅದರಿಂದ ಇದಕ್ಕೆ ಹಾಕಿ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. 3 ಸ್ಟೆಪ್ ಬಂದಿದೆ. ಇದು 153ನೋ ಇಲ್ಲ 170ನೋ ಬಿತ್ತು, ನನಗೆ ಅಷ್ಟು ನೆನಪಿಲ್ಲ. ಆದರೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಓಕೆ. ನಾನು ಅಂಗಡಿಲೆಲ್ಲ ಕೇಳಿದ್ದೀನಿ, ಈ ಥರ ನನಗೆ ಸಿಕ್ಕೇ ಇತ್ತಿಲ್ಲ. ಅದರಿಂದ ಮೀಶೋ ನೋಡಬೇಕಾದ್ರೆ ಇದೊಂದು ಕಣ್ಣಿಗೆ ಬಿತ್ತು, ಅದರಿಂದ ಇನ್ನೂ ಬುಕ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಕಡಿಮೆ ರೇಟಿಗೆ ವರ್ತ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ನಾನು ಇಯರಿಂಗ್ಸು ಮತ್ತು ಚಿಕ್ಕದು ಸರ ಎಲ್ಲ ಹಾಕಿ ಇಕ್ಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಓಕೆ, ನನಗೂ ತುಂಬ ಇಷ್ಟ ಆಯಿತು ಇದು ಕ್ವಾಲಿಟಿ, ಅದರಿಂದ ಇದು ತೊಗೊಂಡಿದ್ದೀನಿ, ಚೆನ್ನಾಗಿದೆ. ನೆಕ್ಸ್ಟು ಇದನ್ನೂ ಅಷ್ಟೇ ತುಂಬ ದಿವಸದಿಂದ ತೊಗೋಬೇಕು ಅಂತ ಇದ್ದೆ, ಆದರೆ ಏನು ಮಾಡೋದು, ತುಂಬ ಚಿಕ್ಕದು ಬರುತ್ತೆ, 1/2 ಲೀಟರ್ ಬರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದಿಲ್ಲ. ಏನಪ್ಪ ಅಂದರೆ ಇವಾಗ ಬೆಸ್ಟ್ ಪ್ರೈಸಿಗೆ ಸಿಕ್ತು ನನಗೆ. ಸಾರಿ, ಇದು ಗ್ಲಾಸ್ದು, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡುತ್ತೆ. ನೋಡ್ಬೋದು, ಆಯಿಲ್ ಬಾಟಲ್ ಗ್ಲಾಸ್ದು, ಇದು 1/2 ಲೀಟರ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ಅದರಿಂದ ಇದು 2 ತೊಗೊಂಡಿದ್ದೀನಿ. 2 ಬಾಟಲ್ಲು, 1/2 ಲೀಟರ್ದು ಆಯಿಲ್ ಬಾಟಲ್ಲು ಮತ್ತು ಇದೊಂದು ಆಯಿಲ್ ಸ್ಪ್ರೇ. ತುಂಬ ಚೆನ್ನಾಗಿದೆ, ನನಗಂತೂ ಇದು ತುಂಬ ಕ್ಯೂಟಾಗಿದೆ, ತುಂಬ ಪುಟ್ಟಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದರಿಂದ ಇದನ್ನು ಇಷ್ಟ ಆಯಿತು, ಇದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೊಂದು ಫ್ರೀ ಬಂದಿದೆ, ಆಯಲ್ ಹಾಕೊಳ್ಳೋದಕ್ಕೆ, ಬಾಟಲ್ಗೆ ಆಯಲ್ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದು ರಬ್ಬರ್ದು. ಓಕೆ, ಇದು ತುಂಬ ಚೆನ್ನಾಗಿದೆ. ಆಯಿಲ್ ಸ್ಪ್ರೇ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅವೆರಡು ಬಾಟಲ್ಗೆ ನನಗೆ ಇದು ಫ್ರೀಯಾಗಿ ಸಿಕ್ಕಿದೆ, ಆಯಿಲ್ ಸ್ಪ್ರೇ. ಇದು ಗ್ಲಾಸು, ಇದು ಪ್ಲಾಸ್ಟಿಕ್ ಮೇಲ್ಗಡೆ ಇರೋದು. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಚಪಾತಿಗೆಲ್ಲ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ. ಸ್ಪೂನಲ್ಲಿ ಹಾಕೊಳ್ಳೋದು ಅಷ್ಟು ಜಾಸ್ತಿ ಆಗಿಬಿಡುತ್ತೆ, ಇಲ್ಲಾಂದರೆ ಸ್ಪೂನಲ್ಲಿ ಹಾಕೊಳ್ಳೋದು ಅಷ್ಟು ಇದಾಗಲ್ಲ, ಅಂದರೆ ಇದರಲ್ಲಿ ಸ್ಪ್ರೇ ಮಾಡ್ಕೋಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಮಾತ್ರ. ನನಗೆ ಅವೆರಡಿಗಿಂತ ಇದು ತುಂಬ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇವಾಗ ಇಷ್ಟು ನಾನು ಇವಾಗ ತೋರಿಸಿದ ಏನೇನು ಐಟಮ್ಸ್ ಎಲ್ಲ ತೋರಿಸಿದ್ನೋ ಇದೆಲ್ಲ ನಾನು ಮೀಶೋದಲ್ಲಿ ತೊಗೊಂಡಿರೋದು. ನೆಕ್ಸ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಒಂದೇ ಒಂದು ಐಟಮ್ ಬುಕ್ ಮಾಡಿದ್ದೆ, ಅದು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ನನಗೆ 375 ರುಪೀಸ್ಗೇನೋ ಈ 3 ಐಟಮ್ ಸಿಕ್ಕಿದೆ. ನೋಡ್ಬೋದು ಏನೇನು ಅಂತ ತೋರಿಸ್ತೀನಿ. 3 ಐಟಮ್ ಸಿಕ್ಕಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು. ಇದೊಂದು ಕಿಚನ್ ಮೆಟಲ್ ಸ್ಟ್ಯಾಂಡು, ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. 2 ಸ್ಟೆಪ್ ಬರುತ್ತೆ ಇದು. ನಾವು ಟೈಲ್ಸ್ಗೆ ಫಿಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಬಾಕ್ಸ್ಗಳೆಲ್ಲನೂ, ಇಲ್ಲಾಂದರೆ ಏನಾದರೂ ಐಟಮ್ಸ್ ಇದ್ದರೆ ಕ್ಲೀನಾಗಿ ಜೋಡಿಸ್ಕೋಬೋದು. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಓಕೆ. 3 ಪೀಸಿಂದ ನನಗೆ 375 ರುಪೀಸ್ ಅಷ್ಟೇ ಆಗಿದೆ ಇದು. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಅದ್ರ ಜೊತೆಗೆ ನಾನು ಎಲ್ಲ ಅನ್ಬಾಕ್ಸ್ ಮಾಡಿಟ್ಟಿದ್ದೀನಿ, ಯಾಕಂದರೆ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲ ಅಂದರೆ, ಇಲ್ಲಾಂದರೆ ಡ್ಯಾಮೇಜ್ ಪೀಸ್ ಬಂದರೆ ರಿಟರ್ನ್ ಮಾಡೋಣ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಸ್ಟ್ಯಾಂಡು, ಶೆಲ್ಫ್ ಮೇಲೆ ಇಟ್ಕೊಂಡು ಏನಾದರೂ ಜೋಡಿಸ್ಕೊಳ್ಳೋಕ್ಕೆ. ಬಾಕ್ಸು ನಾನು ಉಪ್ಪಿಂದು ಪಿಂಗಾಣಿ ಎಲ್ಲ ನೀವು ನೋಡ್ಬೋದು ಕೆಳಗಡೆನೇ ಇಟ್ಕೊಂಡಿದ್ದೀನಿ, ಅದರಿಂದ ಅದೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಇದು ಆಲ್ರೆಡಿ ಇದು ಒಂದಿದೆ ನನ್ನ ಹತ್ರ, ಆದರೂ ಇನ್ನೊಂದು ಬೇಕು ಅಂತ ತೊಗೊಂಡಿದ್ದೀನಿ. ಅದ್ರ ಪಕ್ಕನೇ ಇದನ್ನು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು. ನೋಡ್ಬೋದು, ಇದು ಚೆನ್ನಾಗಿದೆ. ಇದು ಮೆಟಲ್ ಸ್ಟ್ಯಾಂಡು, ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಈ ಥರ ಸ್ಟ್ಯಾಂಡ್ ಇದೆ, ಇಕ್ಕೋಬೋದು. ಅಂದರೆ ತವ ಎಲ್ಲ ಇಕ್ಕೋಬೋದು ನಾವು, ತವ ಮತ್ತು ಚಾಪಿಂಗ್ ಬೋಲ್ಡು ಎಲ್ಲ ಇಕ್ಕೋಬೋದು. ಮತ್ತು ಚಪಾತಿ ಲಟ್ಟಣಿಗೆನ ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆದ್ದರಿಂದ ಇದೊಂದು ತೊಗೊಂಡಿದ್ದೀನಿ. ಇಷ್ಟೇ ಐಟಮು ಇವಾಗ ನೋಡ್ಬೋದು. ಇಷ್ಟೇ ಐಟಮ್ಸು ತೊಗೊಂಡಿರೋದು ನಾನು, ಜಾಸ್ತಿ ಎಲ್ಲ ಏನೂ ತೊಗೊಂಡಿಲ್ಲ. ಇಷ್ಟರಲ್ಲೇ ನಾನು ಸಿಂಪಲಾಗಿ ಕಿಚನ್ ಮೇಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಕವರ್ ಮಾಡೋದು ವಿಡಿಯೋ ನಿಮಗೆ ತೋರಿಸ್ತೀನಿ, ಹಾಕ್ತೀನಿ ನಾನು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.